ಹೇ ಎವ್ರಿವಾನ್ ಸ್ನೇಹಿತರೆ, ನವರಾತ್ರಿ ಸಮಯದಲ್ಲಿ ನಾನು ಬಂದಿದ್ದೀನಿ ನನ್ನ ಸ್ನೇಹಿತೆ ಮನೆಗೆ. ದಾಂಡಿಯಾ ನೋಡಕ್ ಹೋಗ್ಬೇಕು. ನಾನು ಸ್ವಲ್ಪ ಅದೇ ಗೆಟಪಲ್ಲಿ ಬಂದಿದ್ದೀನಿ. ತುಂಬಾನೇ ಖುಷಿ ಆಗ್ತಾ ಇದೆ. ದೇವ್ರ ಪೂಜೆ ಎಲ್ಲ ಮಾಡಿದ್ದಾರೆ, ನಮಸ್ಕಾರ ಮಾಡ್ಕೊಂಡು ತಿಂಡಿ ಕೊಟ್ಟಿದ್ರು, ಅದನ್ನೆಲ್ಲ ತಿನ್ಕೊಂಡು ಅರ್ಶಿನ ಕುಂಕುಮ ತಗೊಂಡು, ಹಬ್ಬದ ಸಮಯ ಅಲ್ವಾ, ಜೊತೆಗೆ ಏನೇನೋ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಅವ್ರ ಮನೆಯಲ್ಲಿ ಫಿಲೋಡೆಂಡ್ರಾನ್ ಈ ಗಿಡ ತುಂಬಾ ಎದ್ದು ಕಾಣಿಸ್ತಾ ಇತ್ತು. ಎಲ್ಲರೂ ಇದ್ರ ಬಗ್ಗೆ ಕೇಳ್ತಾರಂತೆ. ಈ ಗಿಡ ನಾನೇ ಅವ್ರಿಗೆ ಕೊಟ್ಟಿದ್ದು. ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಪ್ಯಾಲೇಸ್ ಗ್ರೌಂಡ್ಗೆ ಬಂದಿದ್ದಾಯ್ತು. ಇಲ್ಲಿ ದೇವಿ ಮೂರ್ತಿ ಎಲ್ಲ ಸ್ಥಾಪನೆ ಮಾಡಿದ್ರು. ತುಂಬಾ ಜನ ಅದನ್ನ ನೋಡಕ್ ಬರ್ತಾ ಇದ್ರು. ನಾವು ದರ್ಶನ ಮಾಡಿದ್ವಿ. ದೇವಿನ ಪೂಜೆ ಮಾಡಕ್ಕೋಸ್ಕರನೇ ಕಾಶಿಯಿಂದ ಪಂಡಿತರನ್ನೆಲ್ಲ ಕರ್ಸಿದ್ದಾರೆ. ನಾವು ಸುಮಾರು ಹೊತ್ತು ಅಲ್ಲೇ ಇದ್ವಿ. ನಾವಲ್ಲಿ ರೀಚ್ ಆದಾಗ ಭಜನೆ ನಡೀತಾ ಇತ್ತು. ಎಲ್ಲರೂ ಮಂತ್ರಮುಗ್ಧವಾಗಿ ಆ ದೇವಿನ ನೋಡ್ತಾ ಇದ್ರು. ಪೂಜೆ ಪದ್ಧತಿ ಎಲ್ಲ ದೇಶದಲ್ಲಿ ಎಲ್ಲಾ ಕಡೆ ಭಿನ್ನವಾಗಿರುತ್ತೆ. ನಾವು ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿ ದೇವಿ ಮಾ ಆಶೀರ್ವಾದ ತಗೊಂಡ್ವಿ. ತುಂಬಾ ಜನ ಸೇರ್ತಾ ಇದ್ರು. ನೋಡಿ, ಕೈಗೆ ಪವಿತ್ರವಾದ ದಾರ, ಇದಕ್ಕೆ ಕಲೇವಾ ಅಂತ ಹೇಳ್ತಾರೆ. ಪ್ರಸಾದ ಎಲ್ಲ ತಗೊಂಡಿದ್ದಾಯ್ತು. ಆಮೇಲೆ ನೋಡಿದ್ರೆ ದಾಂಡಿಯಾ ಶುರು ಹಚ್ಕೊಂಡ್ರು. ನಾನು ನನ್ನ ಫ್ರೆಂಡ್ ನಾವು ಒಂದಷ್ಟು ಸ್ಟೆಪ್ ಹಾಕೋಣ ಅಂತ ಅವ್ರ ಜೊತೆ ಸೇರ್ಕೊಂಡ್ವಿ. ತುಂಬಾನೇ ಎಂಜಾಯ್ ಮಾಡಿದ್ವಿ. ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರೂ ಅಲ್ಲಿ ದಾಂಡಿಯಾ ಆಡ್ತಾ ಇದ್ರು. ಉತ್ತರ ಭಾರತದಲ್ಲಿ ಇದೆಲ್ಲ ತುಂಬಾ ಕಾಮನ್. ಈಗಂತೂ ದೇಶದಲ್ಲಿ ಎಲ್ಲಾ ಕಡೆ ಈ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರುತ್ತೆ. ಸಣ್ಣ ಸಣ್ಣ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಹಾಡುಗಳು ಬದಲಾಯಿಸಿ ಹಾಕ್ತಾ ಇದ್ರು. ನಾವು ಸ್ಟೆಪ್ ಹಾಕ್ತಾನೆ ಇದ್ವಿ. ಸಮಯ ಅಂತೂ ನಿಜವಾಗ್ಲೂ ಹೋಗೋದೇ ಗೊತ್ತಾಗ್ಲಿಲ್ಲ. ನಾವು ಫ್ರೆಂಡ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಹೊರಗಡೆ ಒಂದಷ್ಟು ಶಾಪಿಂಗ್ ಮಾಡಿದ್ವಿ. ಇದು ನೋಡಿ, ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಇದನ್ನ ಪರ್ಚೇಸ್ ಮಾಡಿದೆ. ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಈ ತರ ಒಕೇಶನ್ಸ್ಗೆಲ್ಲ ಹಾಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.